ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಹಾಗೆ ನಿಮ್ಮ ಕರೆಂಟ್ ಎನರ್ಜೀಸ್ ಏನಿದೆ ಅನ್ನೋದ್ರ ವಿಚಾರವಾಗಿ ಈ ಒಂದು ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಸೊ ಇಲ್ಲಿ ನಾನು ಒಂದು ಟ್ಯಾರೋ ಲವ್ ಸ್ಪ್ರೆಡ್ಸನ್ನು ನಾನು ಒಂದೇ ವಿಡಿಯೋ ಕಲೆಕ್ಟಿವ್ ರೀಡಿಂಗ್ ಆಗಿ ಮಾಡ್ತಿದ್ದೆ. ಬಟ್ ಇವತ್ತು ನಾನು ಪೈಲ್ಸ್ನ ಪಿಕ್ ಮಾಡ್ತೀನಿ ಇಲ್ಲಿ. ಸೊ ಆಲ್ರೆಡಿ ಇದೆ ಪೈಲ್ 1 ಪೈಲ್ 2 ಅಂತ. ಬಿಕಾಸ್ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ನಿಮ್ಮ ಹೆಸರಿನ ಮೊದಲ ಅಕ್ಷರ ಯಾವ ಪೈಲಲ್ಲಿದೆ ಅದನ್ನು ನೀವು ಚೂಸ್ ಮಾಡಿಕೊಂಡು ಈ ಒಂದು ರೀಡಿಂಗನ್ನು ನೋಡಿ. ಸೊ ಪೈಲ್ ಕ್ಲಿಯರ್ ಇದೆ ಅಂದ್ಕೊಳ್ತೀನಿ ನಾನು. ಓಕೆನಾ? ಸೊ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಹಾಗೆ ಯಾರೆಲ್ಲ ಎನರ್ಜೈಸ್ಡ್ ಸಿಜಿಲ್ಸ್ ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಸೊ ನಾನು ಇಲ್ಲಿ ಏನು ಹೇಳ್ತೀನಿ ಅದನ್ನು ನೀವು ಒಂದು ಮೆಸೇಜ್ ಹಾಕಿ ಮ್ಯಾಮ್ ಇದ್ರ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ಖಂಡಿತ ನಾನು ಹೇಳ್ತೀನಿ. ಆಲ್ಸೋ ರಿಲೇಷನ್ಶಿಪ್ ಹೀಲಿಂಗ್ ಆಗಿರ್ಬೋದು, ಮನಿ ರೇಖಿ, ಟ್ಯಾರೋ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಯಾರಿಗೆಲ್ಲ ಬೇಕಿದೆ ಡೆಫಿನೆಟ್ಲಿ ಬುಕ್ ಮಾಡ್ಕೊಬೋದು ನೀವು. ಬಿಕಾಸ್ ಪ್ರೀ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿರೋದು ಲಾ ಆಫ್ ಅಟ್ರಾಕ್ಷನ್. ಯಾರಾದರೂ ಕಲಿಬೇಕು ಅಂದ್ಕೊಳ್ತಾ ಇದ್ದರೆ 1-on-1 ಸೆಷನ್ನ ನೀವು ತೊಗೊಳ್ಬೋದು. ಸೊ ತಡ ಮಾಡೋದು ಬೇಡ. ಪೈಲ್ 1ಗೆ ನಾನು ಫಸ್ಟ್ ರೀಡಿಂಗ್ಸನ್ನು ಕೊಟ್ಬಿಡ್ತೀನಿ. ಸೊ ಪೈಲ್ 1 ಯಾರೆಲ್ಲ ಚೂಸ್ ಮಾಡ್ತೀರಾ, ABCDEFGHIJKLM. ಸೊ ಈ ಒಂದು ಲೆಟರ್ಸಿಂದ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ನೇಮ್ ಸ್ಟಾರ್ಟ್ ಆಗೋದಾದರೆ ನೋ ವರೀಸ್, ಅದು ನಿಮ್ಮ ಪಾರ್ಟ್ನರ್ದಾಗಿರ್ಬೋದು ನಿಮ್ಮದಾಗಿರ್ಬೋದು, ಇಬ್ಬರಲ್ಲಿ ಯಾರ್ದಾದ್ರೂ ನೀವು ಲೆಟರನ್ನು ಚೂಸ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಥಿಂಗ್ ಇಲ್ಲಿ ಫಸ್ಟ್ ಕಾರ್ಡ್ ನಾನು ಅವರ ಎನರ್ಜಿ ಹೇಗಿದೆ, ವಾಟ್ ದೇರ್ ಎನರ್ಜಿ, ಅದಕ್ಕೆ ಇದನ್ನು ತಗೊಂಡಿದ್ದೀನಿ. ಆ್ಯಂಡ್ ದೇರ್ ಇಂಟೆನ್ಷನ್ಸ್, ನಿಮ್ಮ ಕಡೆಗೆ ಯಾವ ಇಂಟೆನ್ಷನ್ಸ್ ಇದೆ ನೋಡೋಣ. ಓಕೆ, ಇದು ಲವರ್ಸ್ ಕಾರ್ಡ್ ಬರ್ತಾ ಇದೆ. ಹಾಗೆ ನೆಕ್ಸ್ಟ್ ನಿಮ್ಗೇನು ಬೇಕಿದೆ, ನೆಕ್ಸ್ಟ್ ಕಾರ್ಡ್, ನೆಕ್ಸ್ಟ್ ಕ್ವೆಶನ್, ವಾಟ್ ದೇ ವಾಂಟ್. ನಿಮ್ಮ ಪಾರ್ಟ್ನರ್ಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಬೇಕಿದೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಏಸ್ ಆಫ್ ವಾಂಡ್ಸ್ ಬಂದಿದೆ. ಆ್ಯಂಡ್ ದ ನೆಕ್ಸ್ಟ್ ಕ್ವೆಶನ್, ನಿಮ್ಮನ್ನ ಯಾವ ವಿಚಾರ ದೂರ ಮಾಡ್ತಾ ಇದೆ. ಹಾಗೆ ನೆಕ್ಸ್ಟ್ ನಿಮ್ಮನ್ನು ಯಾವ ವಿಚಾರ ಹತ್ತಿರ ತೊಗೊಂಡು ಬರುತ್ತೆ, ಆ ಚಾನ್ಸ್ ಇದೆಯಾ ಇಲ್ವಾ, ಅದಕ್ಕೆ ಈ ಒಂದು ಕ್ವೆಶನ್ಗೆ ಆನ್ಸರ್ ಈ ಒಂದು ಕಾರ್ಡಲ್ಲಿದೆ. ನೆಕ್ಸ್ಟ್ ಲಾಸ್ಟ್ ವಿಲ್ ಬಿ ನಿಮ್ಮ ರಿಲೇಷನ್ಶಿಪ್ ಸುತ್ತ ಯಾವ ಎನರ್ಜಿ ಇದೆ. ಹಾಗೆ ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ಫುಲ್ ಆಗುತ್ತಾ ಅನ್ನೋದಕ್ಕೆ ನಾನು ಬಾಟಮ್ ಆಫ್ ದ ಡೆಕ್ನ ತೊಗೊಳ್ತೀನಿ. ಓಕೆ, ಸೊ ಐ ಶೋ ಯು ದ ಕಾರ್ಡ್ಸ್. ಫಸ್ಟ್ ಕಾರ್ಡ್ ದ ಎಂಪರರ್ ಇದೆ, ಅವ್ರ ಎನರ್ಜಿ ಹೇಗಿದೆ ಅನ್ನೋದಕ್ಕೆ. ಸೆಕೆಂಡ್ ಕಾರ್ಡ್ ಇಸ್ ದ ಲವರ್ಸ್ ಕಾರ್ಡ್. ಆ್ಯಂಡ್ ಥರ್ಡ್ ಕಾರ್ಡ್ ಈಸ್ 3 ಆಫ್ ಪೆಂಟಿಕಲ್ಸ್ ಇದೆ. ಫೋರ್ತ್ ಕಾರ್ಡ್ ಏಸ್ ಆಫ್ ವಾಂಡ್ಸ್ ಇದೆ. ಓಕೆ, ದ ಕಿಂಗ್ ಆಫ್ ವಾಂಡ್ಸ್, 7 ಆಫ್ ಸಾರಿ ಈ ಕಡೆ ಬೇಕು, ಕಿಂಗ್ ಆಫ್ ಪೆಂಟಿಕಲ್ಸ್, ದ ಡೆತ್ ಕಾರ್ಡ್ ರಿವರ್ಸ್ ಇದೆ. ಓಕೆ, ಸೊ ದ ಫಸ್ಟ್ ಕ್ವಶನ್, ಅವರ ಎನರ್ಜಿ ಹೇಗಿದೆ, ಅವರ ಕರೆಂಟ್ ಎನರ್ಜೀಸ್ ಏನು ಅನ್ನೋದಕ್ಕೆ ಆನ್ಸರ್ ದ ಎಂಪರರಲ್ಲಿ ಬರ್ತಾ ಇರೋದ್ರಿಂದ ತುಂಬ ಡಾಮಿನೇಟಿಂಗ್ ಎನರ್ಜಿ. ಹಾಗೆ ಈ ಪರ್ಸನ್ ತುಂಬ ಮ್ಯಾನಿಪುಲೇಟ್ ಮಾಡ್ತಾರೆ ನಿಮಗೆ. ತುಂಬ ಎಮೋಷ್ನಲಿ ಅವರು ಇದು ಹೀಗಲ್ಲ ಹೀಗೆ ಅಂತ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು.
ಒಂದು ವಿಚಾರನ ಅವರು ತುಂಬ ಸುತ್ತಿ ಬಳಸಿ ಮಾತಾಡೋದು, ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ತುಂಬ ಡಾಮಿನೇಟಿಂಗ್ ಇದ್ದಾರೆ ಆ್ಯಂಡ್ ತುಂಬ ಈಗೋಯಿಸ್ಟಿಕ್ ಇರ್ಬೋದು. ಇವರು ಹೇಳಿದ್ದೆ ಸರಿ ಅನ್ನೋ ಥರ ಇವರು ಥಿಂಕ್ ಮಾಡ್ತಾರೆ. ದೇರ್ ಟ್ರೂ ಇಂಟೆನ್ಷನ್ಸ್ಗೆ ಇಲ್ಲಿ ದ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಬಟ್ ದ ಎನರ್ಜಿ ಈಸ್ ನಿಮ್ಮ ಜಾಗದಲ್ಲಿ ನಿಂತು ಅವರು ಯೋಚನೆ ಮಾಡೋದಿಲ್ಲ. ನಿಮ್ಮ ಬಗ್ಗೆ ನೀವೇನು ಕೇರ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ, ನಿಮಗೆ ಅವ್ರು ಎಷ್ಟು ಕೇರ್ ಮಾಡಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ, ಅವರು ಇದನ್ನ ಎಲ್ಲೋ ತುಂಬ ಇಗ್ನೋರ್ ಮಾಡ್ತಾಯಿದ್ದಾರೆ. ಅವ್ರಿಗದು ನೆಸೆಸಿಟಿ ಇಲ್ಲ. ಬಿಕಾಸ್ ಅವರು ಬೇರೆಯವ್ರ ಬಗ್ಗೆನೇ ಥಿಂಕ್ ಮಾಡ್ಬೋದು, ಅವ್ರ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಬಗ್ಗೆ ತುಂಬ ಥಿಂಕ್ ಮಾಡ್ಬೋದು. ಬಿಕಾಸ್ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಬರ್ತಾಯಿದೆ. ನಿಮ್ಮ ಜಾಗದಲ್ಲಿ ನಿಂತು ಅವ್ರು ಯೋಚನೆ ಮಾಡೋದು ಕಡಿಮೆ, ಅಥವಾ ನೀವು ಹೇಗೆ ಥಿಂಕ್ ಮಾಡ್ತೀರಾ, ನಿಮ್ಮ ಮೈಂಡ್ಸೆಟ್ ಬೇರೆ ಇರ್ಬೋದು, ಹಾಗೆ ಅವ್ರ ಮೈಂಡ್ಸೆಟ್ ಬೇರೆ ಇರ್ಬೋದು. ಬಿಕಾಸ್ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ಸಹ ನೋಡ್ತಾ ಇಲ್ಲ. ಬಿಕಾಸ್ ಇಲ್ಲಿ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀನಿ. ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಿಮ್ಮಿಬ್ಬರ ಮಧ್ಯೆ. ತುಂಬ ಡಿಸ್ಪ್ಯೂಟ್ಸ್ ನಡೀತಾನೆ ಇರ್ತಾ ಇತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಬಿಫೋರ್ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ. ಹಾಗೆ 3 ಆಫ್ ಪೆಂಟಿಕಲ್ಸಲ್ಲಿ ಇರೋದ್ರಿಂದ ನಿಮಗೆ ಮ್ಯಾರೇಜ್ ಆಗಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಬೇಕು ಅಂತ ಇದೆ. ಅದಕ್ಕೆ ನೀವು ತುಂಬ ಇವ್ರ ಹತ್ರ ಬೇಡ್ಕೊಂಡಿದ್ದೀರಾ, ಮ್ಯಾರೇಜ್ ಆಗಬೇಕು ಅಥವಾ ಮ್ಯಾರೇಜ್ ಲೈಫ್ ಚೆನ್ನಾಗಿರಬೇಕು ಅಂತ. ತುಂಬ ನೀವು ಅವರನ್ನು ಕೇಳಿದ್ದೀರಾ, ತುಂಬ ಬೇಡ್ಕೊಂಡಿರೋದು, ನೀನು ಈ ಥರ ಇರು ಅಥವಾ ಈ ಥರ ನಂಗೆ ಹರ್ಟ್ ಆಗ್ತಿದೆ ಅಂತ ನೀವು ಹೇಳಿರ್ಬೋದು ಇವ್ರಿಗೆ. ಬಟ್ ಅವರು ಅದನ್ನೇ ರಿಪೀಟ್ ಮಾಡಿರ್ಬೋದು. ಈಸ್ ಆಫ್ ವ್ಯಾಂಡ್ ಸಹ ಇದೆ ಇಲ್ಲಿ. ಲ್ಯಾಕ್ ಆಫ್ ಸಪೋರ್ಟ್, ಬೇರೆ ಸಪೋರ್ಟ್ ಸಹ ನಿಮಗೆ ಕಡಿಮೆ ಇದೆ ಅಂತಲೂ ಬರ್ತಾ ಇದೆ. ಪೈಲ್ವನ್ ಯಾರೆಲ್ಲ ಚೂಸ್ ಮಾಡ್ತೀರಾ, ನಿಮಗೆ ನೀವು ಒಂದು ರಿಲೇಷನ್ಶಿಪ್ ಸಕ್ಸಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಸಕ್ಸಸ್ ಆಗಬೇಕು, ಇದು ಚೆನ್ನಾಗಿರಬೇಕು ಫ್ಯೂಚರ್ ಅಂತ. ಬಟ್ ಅದು ತುಂಬ ಸ್ಲೋ ಪ್ರೋಗ್ರೆಸ್ ಅಥವಾ ಅಷ್ಟಾಗಿ ಪಾಸಿಟಿವ್ ಎನರ್ಜಿ ಇಲ್ಲ. ಕಿಂಗ್ ಆಫ್ ವ್ಯಾಂಡ್ಸ್ ಇಲ್ಲಿ ಇರೋದ್ರಿಂದ ತುಂಬ ಅವರು ಏನು ಹೇಳ್ತಾರೆ, ಅವರು ಏನು ಮಾಡಬೇಕು ಅವರು ಅದನ್ನು ಮಾಡ್ತಾರೆ. ನಿಮ್ಮ ಹತ್ರ ಪರ್ಮಿಷನ್ ತೊಗೊಳ್ಳೋದಾಗಲಿ, ನಿಮಗೆ ಬಿಫೋರ್ ಇನ್ಫಾರ್ಮ್ ಮಾಡೋದಾಗಲಿ, ಇದೆಲ್ಲ ಈ ವ್ಯಕ್ತಿ ಅಷ್ಟಾಗಿ ಮಾಡೋದಿಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರ್ಬೋದು, ಆ ಒಂದು ಎನರ್ಜಿ ಸಹ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇವರು ಡಿಸಿಷನ್ ತೊಗೊಳೋದ್ರಲ್ಲಿ ತುಂಬ ಯೋಚನೆ ಮಾಡ್ತಾರೆ, ಮೆಚೂರ್ಡ್ ಆಗಿನೇ ಥಿಂಕ್ ಮಾಡ್ತಾರೆ. ಬಟ್ ಈ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಅವರು ತುಂಬ ಒಂದು ನ್ಯಾರೋ ಮೈಂಡೆಡಿಂದ ಥಿಂಕ್ ಮಾಡ್ತಿದ್ದಾರೆ. ಅವರು ಏನು ಹೇಳ್ತಾರೆ ಅದೇ ಥರ ಇರಬೇಕು ಅನ್ನೋ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು. ಆ್ಯಂಡ್ ದ ಡೆತ್ ಕಾರ್ಡ್ ಇಲ್ಲಿ ಅಪಿಯರ್ ಆಗಿದೆ. ನೀವು ಎಲ್ಲೋ ಒಂದು ಕಡೆ ತುಂಬ ಹೆಲ್ಪ್ಲೆಸ್ನೆಸ್, ನಿಮಗೇನೋ ಒಂದು ಆ್ಯಕ್ಷನ್ ತೊಗೊಳಕ್ಕಾಗ್ತಾಯಿಲ್ಲ, ಅಥವಾ ನಿಮ್ಗೆ ಯಾರ ಕಡೆಯಿಂದ ಸಪೋರ್ಟ್ ಸಿಗ್ತಾಯಿಲ್ಲ. ಬ್ರೇಕಪ್ ಆಗಿದೆ ಇಲ್ಲಿ, ತುಂಬ ಜನದ್ದು ಬ್ರೇಕಪ್ ಆಗಿರೋರು ನೋಡ್ತಾ ಇದ್ದೀರಾ. ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ಸಮ್ ರಿಗ್ರೆಟ್ಸ್ ನೀವು ಫೀಲ್ ಮಾಡ್ತಾಯಿದ್ದೀರಾ, ಏನಕ್ಕೆ ಹೀಗೆಲ್ಲ ಮಾಡ್ಕೊಂಡೆ ನನ್ನ ಲೈಫಲ್ಲಿ ಅಂತಲೂ ನೀವು ತುಂಬ ರಿಗ್ರೆಟ್ಸ್ನಲ್ಲಿ ಇದ್ದೀರಾ ಅಂತಲೂ ಹೇಳ್ಬೋದು. ಕೆಲವೊಂದು ಲಾಸ್ ಆಗಿದೆ ನಿಮ್ಮ ಲೈಫಲ್ಲಿ, ಅಥವಾ ಅವ್ರ ಲೈಫಲ್ಲಿ ಕೆಲವೊಂದು ಲಾಸ್ ಆಗಿರ್ಬೋದು. ಬಿಸ್ನೆಸ್ ಅಥವಾ ನಿಮ್ಮ ಲವ್ವೇ ಒಂದು ಕಡೆ ನೀವು ಎಲ್ಲೋ ಕಳ್ಕೊಂಡಿದ್ದೀರಾ ಅನ್ನೋ ಥರ ತುಂಬ ಜನ ಡಿಪ್ರೆಷನ್ ಫೀಲ್ ಮಾಡ್ತಾ ಇರ್ಬೋದು. ಆ್ಯಂಡ್ ಎನರ್ಜಿ ಅರೌಂಡ್ ದಿಸ್ ರಿಲೇಷನ್ಶಿಪ್ ನೋಡೋದಾದರೆ 7 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಬ್ಲಾಕಿಂಗ್ ಎನರ್ಜಿ ಇದೆ. ಈ ಪರ್ಸನ್ ನಿಮ್ಮನ್ನು ಅನ್ಬ್ಲಾಕ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾಯಿಲ್ಲ. ಇನ್ ಕೇಸ್ ಬ್ಲಾಕ್ ಮಾಡಿದರೆ ತುಂಬ ಇವರು ಬ್ಲಾಕ್ ಮಾಡೋದು, ಅನ್ಬ್ಲಾಕ್ ಮಾಡೋದು ಈ ಥರ ಮಾಡ್ತಾ ಇರ್ತಾರೆ. ಕಾನ್ಸ್ಟೆಂಟ್ ಮೈಂಡ್ಸೆಟ್ ಇಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಬ್ಲಾಕಿಂಗ್ ಎನರ್ಜಿ ಇಲ್ಲಿರೋದ್ರಿಂದ ಈ ಪರ್ಸನ್ ಡಿಸೈಡ್ ಮಾಡಿದ್ದಾರೆ ಈ ಒಂದು ರಿಲೇಷನ್ಶಿಪ್ ಬೇಡ ಅಂತ. ಆ್ಯಂಡ್ ತುಂಬ ಜನಕ್ಕೆ ಇದು ಗೊತ್ತಿರಲೂಬಹುದು. ಆ್ಯಂಡ್ ಅಗೇನ್ ಥರ್ಡ್ ಪಾರ್ಟಿ ಸಿಚುವೇಶನ್ ಸಹ ಇಲ್ಲಿ ಎನರ್ಜಿ ಇರೋದ್ರಿಂದ ಲೈಕ್ ಅದು ಒಂದು ರೀಸನ್ ಆಗಿರ್ಬೋದು ನಿಮ್ಮನ್ನು ಬ್ಲಾಕ್ ಮಾಡೋದಕ್ಕೆ. 7 ಆಫ್ ವ್ಯಾಂಡ್ಸ್ ಇದೆ. ಸೊ ಇಲ್ಲಿ ಚೀಟಿಂಗ್ ಎನರ್ಜಿ ಹಾಗೆ ಬ್ಲಾಕಿಂಗ್ ಎನರ್ಜಿ ಮೇಜರ್ ಆಗಿ ಬರ್ತಾ ಇರೋದು. ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ ಬೇರೆಯವರು ಏನಾದರೂ ಹೇಳಿದ್ರೆ ನೀವು ಅದನ್ನು ಟ್ರಸ್ಟ್ ಮಾಡ್ತಾ ಇಲ್ಲ, ಅಥವಾ ನೀವು ಹೀಗೂ ಮಾಡಿರ್ಬೋದು. ಮುಂಚೆ ಬೇರೆ ಯಾರು ಏನೇ ಹೇಳಿದ್ರು ಎಲ್ಲರನ್ನು ಬಿಟ್ಟು ನೀವು ಇಲ್ಲಿ ಈ ಪರ್ಸನ್ನ ಚೂಸ್ ಮಾಡಿದ್ವಿ. ಬಟ್ ಅವರು ನಿಮ್ಮ ಟ್ರಸ್ಟ್ನ ಬ್ರೇಕ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ತುಂಬ ಜನಕ್ಕೆ, ಇನ್ನು ಕೆಲವು ಜನಕ್ಕೆ ಇದು ಟೈಮ್ ಕೊಡ್ತಾ ಇಲ್ಲ ಅನ್ನೋ ಒಂದು ವಿಚಾರನೂ ಆಗಿರ್ಬೋದು. ನೋ ಟೈಮ್ ಅಂತ ಹೇಳ್ಬೋದು.
ಆ್ಯಂಡ್ ತುಂಬ ಅಗ್ರೆಸಿವ್ ಆಗಿ ಈ ಪರ್ಸನ್ ಬಿಹೇವ್ ಮಾಡ್ತಾರೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇಲ್ಲಿ ಈ ಪರ್ಸನ್ ಫೈನಾನ್ಷಿಯಲಿ ಯಾವುದೇ ತೊಂದರೆ ಇಲ್ಲ ಅವ್ರಿಗೆ. ನಿಮ್ಮ ಹತ್ರ ಏನಾದರೂ ಹೇಳ್ತಾ ಇದ್ದರೆ, ಬಿಕಾಸ್ ಇಲ್ಲಿ ಆ ಒಂದು ಎನರ್ಜಿ ಸಹ ಇದೆ. ನಿಮಗೆ ತುಂಬ ಸುಳ್ಳುಗಳನ್ನೇ ಅವರು ಹೇಳಿರ್ಬೋದು. ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತಾ ಅನ್ನೋದಕ್ಕೆ ದೇರ್ ಇಸ್ ಎ ಲೆಸ್ ಚಾನ್ಸ್ ಅಂತ ಹೇಳ್ತೀನಿ. ನೋ ಅಂತ ಹೇಳೋಕ್ಕಾಗ್ತಿಲ್ಲ, ಬಟ್ ಲೆಸ್ ಚಾನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಇದು ಕಲೆಕ್ಟಿವ್, ಅಂದರೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹಾಗಾಗಿ ಲೆಸ್ ಚಾನ್ಸ್ ಅಂತ ಹೇಳ್ತೀನಿ. ಕಿಂಗ್ ಆಫ್ ಪೆಂಟಿಕಲ್ಸ್ ತುಂಬ ಒಂದು ಸ್ಟ್ರಾಂಗ್ ಕಾರ್ಡ್ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಕಡೆಗೆ ತುಂಬ ಇವರ ಫೋಕಸ್ ಇರುತ್ತೆ. ನಿಮ್ಮ ಬಗ್ಗೆ ಕೇರ್ ಮಾಡೋದು, ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಸ್ವಲ್ಪ ಕಡಿಮೆ. ಫ್ಯಾಮಿಲಿ ಕಡೆಗೆ ತುಂಬ ಇವರು ಟೈಮ್ ಕೊಡೋದು, ಅಥವಾ ಫ್ಯಾಮಿಲಿ ಪರ್ಸನ್ಸ್ಗೆ ಅಥವಾ ನಿಮ್ಮನ್ನು ಬಿಟ್ಟು ಬೇರೆಯವ್ರಿಗೆ ಇವರು ತುಂಬ ಹೆಲ್ಪ್ ಅಥವಾ ಕೇರ್ ಮಾಡೋದು ಜಾಸ್ತಿ ಅಂತ ಬರ್ತದೆ. ಸೊ ಈ ಥರ ಪರ್ಸನ್ಸ್ ಜೊತೆಗೆ ನೆಕ್ಸ್ಟ್ ಒಂದು ರಿಲೇಷನ್ಶಿಪ್ ಕಂಟಿನ್ಯೂ ಮಾಡೋ ಬದಲು ಡೆಫಿನೆಟ್ಲಿ ಇಲ್ಲಿ ತುಂಬ ಜನ ಮೂವ್ ಆನ್ ಆಗಬೇಕು ಅಂದ್ಕೊಳ್ತಾ ಇದ್ದಾರೆ. ಡೆಫಿನೆಟ್ಲಿ ಮೂವ್ ಆನ್ ಆಗ್ಬೋದು. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ವೆಲ್ಕಮ್ ಪೈಲ್ ಟು ಅವ್ರಿಗೆ. ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಆಗಿ ನೀವು ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಅದಕ್ಕೆ ನೀವು ಮೆಸೇಜನ್ನು ಮಾಡ್ಬೋದು. ಸೊ ಫಸ್ಟ್ ಕಾರ್ಡ್ ನೋಡುವ, ಅವರ ಎನರ್ಜಿ ಹೇಗಿದೆ, ಯುವರ್ ಪಾರ್ಟ್ನರ್ಸ್ ಕರೆಂಟ್ ಎನರ್ಜಿ. Okay, I'll pick this card. And second, what their intentions with you. ಸೊ ನಾನು ಪೈಲ್ ಒನ್ ಅವರಿಗೆ ಕೊಟ್ಟಿರುವಂಥ ಕಾರ್ಡ್ಸನ್ನು ನಾನು ತಗೊಂಡಿಲ್ಲ. ನಿಮಗೆ ಸಪ್ರೇಟ್ ರೀಡಿಂಗ್ ಸಿಗ್ತಾ ಇದೆ. ಪೈಲ್ 2, ಅವರ ಟ್ರೂ ಇಂಟೆನ್ಷನ್ಸ್ ಏನಿದೆ. ಸೊ ಫಸ್ಟ್ ಕಾರ್ಡನೇ ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಇದೆ. ದೇ ಟ್ರೂ ಇಂಟೆನ್ಷನ್ಸ್ಗೆ 6 ಆಫ್ ಪೆಂಟಿಕಲ್ಸ್ ಇದೆ. ಸೊ ವೆಯ್ಟ್, ಎಂಡ್ವರೆಗೂ ವಿಡಿಯೋ ನೋಡಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಏನು ಬೇಕಾಗಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ದ ಹೈ ಪ್ರಿಸ್ಟೆಸ್. ಆ್ಯಂಡ್ ಆಲ್ಸೋ ನಿಮ್ಮ ಪಾರ್ಟ್ನರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ದ ಎಂಪ್ರೆಸ್ ರಿವರ್ಸ್ ಬರ್ತಾ ಇದೆ. ಹಾಗೆ ನೆಕ್ಸ್ಟ್ ಒನ್, ಯಾವ ಒಂದು ವಿಚಾರ ನಿಮ್ಮನ್ನು ಹತ್ತಿರ ತಗೊಂಡು ಬರುತ್ತೆ. ಕಿಂಗ್ ಆಫ್ ಸಾರ್ಟ್ಸ್ ಇದೆ. ಯಾವ ವಿಚಾರ ನಿಮ್ಮನ್ನು ದೂರ ತೆಗೆದುಕೊಂಡು ಹೋಗುತ್ತೆ. ನಿಮ್ಮ ಇಬ್ಬರ ರಿಲೇಷನ್ಶಿಪ್ಪಲ್ಲಿ ದೂರ ತಗೊಂಡು ಹೋಗೋಕ್ಕೆ 2 ಕಾರ್ಡ್ ಬರ್ತಾ ಇದೆ ಇಲ್ಲಿ. ದ ಡೆವಿಲ್ ಆ್ಯಂಡ್ 5 ಆಫ್ ಸಾರ್ಟ್ಸ್. ಓಕೆ, ಸೊ ಯಾವ ಒಂದು ಎನರ್ಜಿ ನಿಮ್ಮ ರಿಲೇಷನ್ಶಿಪ್ ಮಧ್ಯೆ ಇದೆ ನೋಡೋಣ. ದ ಫೂಲ್ ಕಾರ್ಡ್ ಇದೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತಾ ಅನ್ನೋದಕ್ಕೆ ನಾನು ಬಾಟಮ್ ಆಫ್ ದ ಡೆಕ್ ತಗೊಳ್ತೀನಿ. ಏಸ್ ಆಫ್ ಕಪ್ಸ್. ಎಸ್, ಪಾಸಿಟಿವ್ ಇದೆ. ಓಕೆ, ಐ ಥಿಂಕ್ ಈಗ ಕಾರ್ಡ್ಸ್ ಕಾಣಿಸ್ತಾ ಇದೆ. ಓಕೆ, ದ ಎನರ್ಜಿ, ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜಿ ಬ್ರೋಕನ್ ಅಂತ ಹೇಳ್ತೀನಿ. ತುಂಬ ಅವ್ರಿಗೆ ಗೊತ್ತಿರೋರಿಂದ ಚೀಟ್ ಆಗಿರ್ಬೋದು, ಅಥವಾ ಇಲ್ಲಿ ನಿಮ್ಮ ಮಧ್ಯೆ ಬ್ರೇಕಪ್ ಎನರ್ಜಿ ತುಂಬ ಇದೆ. ತುಂಬ ಅಂದರೆ ಮಾತುಗಳಿಂದ ತುಂಬ ಹರ್ಟಾಗಿ ದೂರ ಆಗಿರೋವಂಥ ಚಾನ್ಸಸ್ ಇದು ತುಂಬ ಇದೆ ಅಂತ ಹೇಳ್ಬೋದು. 3 ಆಫ್ ಸ್ವಾರ್ಡ್ಸ್ ನೋಡ್ತಾ ಇರ್ಬೋದು ನೀವು, ಎಷ್ಟು ಅದು ಹಾರ್ಟಿಗೆ ಚುಚ್ಚಿದೆ ಅಂತ. ನಿಮ್ಮ ಮಾತುಗಳು, ಇಲ್ಲಿ ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಮಾತುಗಳಿಂದನೇ ನಿಮ್ಮ ಪಾರ್ಟ್ನರ್ಗೆ ಹರ್ಟ್ ಆಗಿದೆ. ಈ ಒಂದು ಎನರ್ಜಿ ಸಹ ಇಲ್ಲಿ ಬರ್ತಾ ಇದೆ. 3 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ
ಅವರು ಕರೆಂಟ್ಲಿ ತುಂಬ ಬ್ರೋಕನ್ ಆಗಿದ್ದಾರೆ ಆ್ಯಂಡ್ ತುಂಬ ನೆಗೆಟಿವ್ ಇದ್ದಾರೆ, ನೆಗೆಟಿವ್ ಎನರ್ಜಿ ಇದೆ ಅವ್ರ ಮೈಂಡಲ್ಲಿ ಕಂಪ್ಲೀಟ್. ಈಗ ಲವ್ ಬಗ್ಗೆ ಒಂದು ನೆಗೆಟಿವ್ ಥಾಟ್ಸೇ ಇದೆ, ಅಷ್ಟಾಗಿ ಪಾಸಿಟಿವ್ ಇಲ್ಲ. ನಿಮ್ಮ ಜೊತೆಗೆ ಟ್ರೂ ಇಂಟೆನ್ಷನ್ಸ್ ಏನಿತ್ತು ಅನ್ನೋದಾದರೆ, ಸೊ ಈ ಒಂದು ಎನರ್ಜಿ ವೈಸ್ ನೋಡೋದಾದರೆ ಪೈಲ್ 2 ಅವ್ರಿಗೆ ಇಲ್ಲಿ ಅವರು ಏನು ಹೇಳ್ತಾರೋ ಅದನ್ನು ನೀವು ಕೇಳಬೇಕು. ಸೊ ನೀವು ಯಾವುದಕ್ಕೂ ಕ್ವೆಶನ್ಸ್ ಮಾಡೋ ಹಾಗಿಲ್ಲ. ಆ ಒಂದು ಎನರ್ಜಿ 6 ಆಫ್ ಪೆಂಟಿಕಲ್ಸ್ ನಿಮಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗೆ ಫೈನಾನ್ಷಿಯಲಿ ನೀವು ಅವ್ರಿಗೆ ತುಂಬ ಹೆಲ್ಪ್ ಮಾಡಿದ್ದೀರಾ ಇಲ್ಲಿ, ಬಟ್ ಅವ್ರ ಕಡೆಯಿಂದ ಯಾವುದೇ ರೀತಿ ರಿಟರ್ನ್ ಒಂದು ಅದೇ ರೀತಿ ಹೆಲ್ಪಿಂಗ್ ನೇಚರ್ ನಿಮಗೆ ಸಿಕ್ಕಿಲ್ಲ. ನಿಮಗೆ ಅವ್ರು ಹೆಲ್ಪ್ ಮಾಡಿಲ್ಲ, ಬಟ್ ನಿಮ್ಮನ್ನು ತುಂಬ ಒಂದು ಬೇರೆ ಥರನೇ ನಿಮ್ಮ ಹತ್ರ ನಡ್ಕೊಂಡಿರ್ಬೋದು, ತುಂಬ ನೆಗೆಟಿವ್ ಆಗಿ ನಿಮ್ಮ ಜೊತೆ ಬಿಹೇವ್ ಮಾಡಿರ್ಬೋದು. ಒಂದು ನಿಮ್ಮ ಹತ್ರ ಏನು ಹೆಲ್ಪ್ ಬೇಕಿರುತ್ತೆ ಅದನ್ನು ಅವರು ತೊಗೊಳ್ಳೋದು, ಅಥವಾ ನಿಮ್ಗೆ ಯಾವುದೂ ಹೆಲ್ಪ್ ಅವರು ಮಾಡದೇ ಇರೋದು, ಈ ಒಂದು ಎನರ್ಜಿ ಇದೆ. ಆ್ಯಂಡ್ 2 ಆಫ್ ನೋಡಿ ದ ಹೈ ಪ್ರಿಸ್ಟೆಸ್ ಬರ್ತಾ ಇದೆ. ದ ಹೈ ಪ್ರಿಸ್ಟೆಸ್ ಎನರ್ಜಿ ಇಲ್ಲಿ ಇದೆ. ತುಂಬ ರಿಲಿಜಿಯಸ್ ಪರ್ಸನ್ ಆಗಿರ್ಬೋದು ನೀವು. ಆ್ಯಂಡ್ ಆಲ್ಸೋ ನಿಮಗೂ ಅವ್ರಿಗೂ ಒಂದು ರಿಲಿಜಿಯಸ್ ಡಿಫ್ರೆನ್ಸ್ ಇರ್ಬೋದು. ಹಾಗೆ ಇಲ್ಲಿ ನೀವು ತುಂಬ ಇಮ್ಯಾಜಿನೇಷನ್ ಮಾಡ್ತೀರಾ, ಲೈಕ್ ಡೇ ಡ್ರೀಮಿಂಗ್ ಅನ್ನೋ ಥರ. ನೀವಿಲ್ಲಿ ಟೀಚರ್ಸ್ ಆಗಿರ್ಬೋದು, ಅಥವಾ ಮೆಸೇಜಸ್ ನೀವು ಒಂದು ಗೈಡರ್ ಆಗಿ ವರ್ಕ್ ಮಾಡ್ತಾ ಇರ್ಬೋದು, ಅಥವಾ ಒಂದು ಹೆಲ್ಪಿಂಗ್ ಲೈಕ್ ಸೋಷಿಯಲ್ ಸರ್ವಿಸ್ ಥರ ಈ ಥರನೂ ನೀವು ವರ್ಕ್ ಮಾಡ್ತಾ ಇರ್ಬೋದು. ಆ್ಯಂಡ್ ನಿಮಗೆ ಇಲ್ಲಿ ಇನ್ನೂ ಈ ವ್ಯಕ್ತಿ ಬಗ್ಗೆ ಇನ್ಫಾರ್ಮೇಷನ್ ಅಥವಾ ಮೆಸೇಜಸ್ ಕಲೆಕ್ಟ್ ಮಾಡಬೇಕಿತ್ತು ಅನ್ನೋ ಒಂದು ಎನರ್ಜಿನೂ ಇದೆ. ತುಂಬ ಸ್ಟ್ರೆಸ್ ಆಗ್ತಾ ಇರ್ಬೋದು ಕರೆಂಟ್ಲಿ ನಿಮಗೆ. ದ ಎಂಪ್ರೆಸ್ ಇಲ್ಲಿ ರಿವರ್ಸ್ ಬರ್ತಾ ಇರೋದ್ರಿಂದ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ತುಂಬ ಡಾಮಿನೇಟಿಂಗ್ ಆಗಿತ್ತು, ಹಾಗೆ ಬಿಟ್ಟರ್ ಅಥವಾ ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿರ್ಬೋದು. ತುಂಬ ಓವರ್ ಕಾನ್ಫಿಡೆನ್ಸ್ ನಿಮ್ಮ ಪಾರ್ಟ್ನರ್ಗೆ ಇತ್ತು ಅಂತಲೂ ಇದೆ. ಆ್ಯಂಡ್ ಕರೆಂಟ್ಲಿ ಅವ್ರಿಗೆ ಎಲ್ಲೋ ಒಂದು ಕಡೆ ತುಂಬ ಅಲೋನ್ ಅಂತ ಫೀಲ್ ಆಗ್ತಾ ಇರ್ಬೋದು. ತುಂಬ ಫ್ಲರ್ಟ್ ಎನರ್ಜಿನೂ ಇದೆ. ಈ ಪರ್ಸನ್ ಅಷ್ಟಾಗಿ ಒಂದು ಕಡೆ ಕಾನ್ಸ್ಟೆಂಟಾಗಿ ಇರೋದಿಲ್ಲ ಅಂತಲೂ ಹೇಳ್ಬೋದು. ಸೊ ಯಾವುದು ನಿಮ್ಮನ್ನು ಹತ್ತಿರ ತೊಗೊಂಡು ಬರುತ್ತೆ ಅನ್ನೋದಕ್ಕೆ ಇಲ್ಲಿ ಹಾನೆಸ್ಟ್ ಆಗಿದ್ದರೆ, ಅಥವಾ ಒಂದು ಸೀರಿಯಸ್ನೆಸ್ ಇದ್ದರೆ ನಿಮಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ಈ ರಿಲೇಷನ್ಶಿಪ್ ಮೇಲೆ ಎಷ್ಟು ಸೀರಿಯಸ್ನೆಸ್ ಬೇಕಾಗಿದೆ ಅಷ್ಟು ಬಂದಾಗ ಆ ಒಂದು ಮೆಚ್ಯೂರ್ಡ್ ಮೈಂಡ್ ಇಲ್ಲಿ ನಿಮ್ಮಿಬ್ಬರನ್ನ ಒಂದಾಗಿ ಮಾಡ್ಬೋದು. ಬಟ್ ದ ಡೆವಿಲ್ ಆ್ಯಂಡ್ 5 ಆಫ್ ಸ್ವಾರ್ಡ್ಸ್ ಇಲ್ಲಿ ಬಂದಿದ್ದು ನಿಮ್ಮನ್ನು ಯಾವ ವಿಚಾರ ದೂರ ಮಾಡುತ್ತೆ ಅನ್ನೋ ಒಂದು ಕ್ವೆಶನ್ಗೆ ಇಲ್ಲಿ ತುಂಬ ಈಗೋಯಿಸ್ಟಿಕ್ ನೇಚರ್ ಆಗಿರ್ಬೋದು, ಅಥವಾ ತುಂಬ ಸ್ಲೇವರಿ ಥರ ಟ್ರೀಟ್ ಮಾಡ್ಬೋದು, ಸ್ಲೇವ್ ಥರ ಟ್ರೀಟ್ ಮಾಡ್ಬೋದು. 5 ಆಫ್ ಸ್ವಾರ್ಡ್ಸ್ ಇದೆ. ಚೀಟಿಂಗ್, ನಿಮಗೆ ಗೊತ್ತಿಲ್ಲದೆ ನಿಮಗೆ ಚೀಟ್ ಮಾಡೋದು, ಅಥವಾ ನಿಮ್ಮ ಮುಂದೆ ಒಂಥರ ಇದು ನಿಮ್ಮಿಂದ ದೂರ ಇದ್ದಾಗ ಒಂಥರ ಬಿಹೇವ್ ಮಾಡೋದು. ಈ ಪರ್ಸನ್ ನಿಮ್ಮ ಟ್ರಸ್ಟನ್ನ ಬ್ರೇಕ್ ಮಾಡಿದ್ದಾರೆ ಆ್ಯಂಡ್ ಲೈಕ್ ಬ್ಯಾಕ್ ಸ್ಟ್ಯಾಬಿಂಗ್ ಆಗಿದೆ ಅಂತಲೂ ಹೇಳ್ಬೋದು. ದ ಡೆವಿಲಲ್ಲಿ ಇರೋದ್ರಿಂದ ಒಂದು ಲಸ್ಟ್ ಎನರ್ಜಿ ಇದೆ ಅಂತಲೂ ಹೇಳ್ಬೋದು ಈ ರಿಲೇಷನ್ಶಿಪ್ಪಲ್ಲಿ. ದ ಫೂಲ್ ಕಾರ್ಡ್ ಇಲ್ಲಿ ಅಗೈನ್ ಬರ್ತಾ ಇರೋದು ಎನರ್ಜಿ ನಿಮ್ಮ ರಿಲೇಷನ್ಶಿಪ್ ಸುತ್ತ ಎನರ್ಜಿ ಏನು ಅಂತಂದರೆ, ಈ ರಿಲೇಷನ್ಶಿಪ್ ನೀವು ಇನ್ನೂ ಉಳಿಸ್ಕೊಳ್ತೀರಾ, ಅಥವಾ ಇದನ್ನು ನೀವು ಟ್ರೈ ಮಾಡ್ತೀರಾ ನೆಕ್ಸ್ಟ್ ಇನ್ನೊಂದು ಸರಿ ಈ ಪರ್ಸನ್ ಜೊತೆ ಮಾತಾಡೋಕ್ಕೆ ಅಂತಂದರೆ, ಅಲ್ಲಿ ನಿಮಗೆ ತುಂಬ ಅವರು ಅವಮಾನ ಮಾಡ್ಬೋದು, ಅಥವಾ ಅವರು ನಿಮ್ಮನ್ನು ತುಂಬ ಕೇವಲವಾಗಿ ನೋಡ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಇಡಬೇಕಾದ್ರೆ ತುಂಬ ಯೋಚನೆ ಮಾಡಿ, ತುಂಬ ಕೇರ್ಫುಲ್ಲಾಗಿ ನೀವು ಡಿಸಿಷನ್ಸ್ನ ತೊಗೊಳ್ಬೇಕಾಗತ್ತೆ. ಬಿಕಾಸ್ ನಿಮಗೆ ಆಲ್ರೆಡಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು ನಿಮ್ಮ ಲೈಫಲ್ಲಿ. ಬಟ್ ಇದನ್ನು ಒಂದು ಡಿಸಿಷನ್ ತುಂಬ ಸಡನ್ನಾಗಿ ತೊಗೊಂಡು ನೆಕ್ಸ್ಟಲ್ಲಿ ಇನ್ನೂ ನೀವು ಹರ್ಟ್ ಆಗಬೇಡಿ ಅಂತ ನಿಮಗೆ ಮೆಸೇಜ್ ಬರ್ತಾ ಇದೆ. ಏಸ್ ಆಫ್ ಕಪ್ಸ್ ಇದೆ. ಇಲ್ಲಿ ಈ ರಿಲೇಷನ್ಶಿಪ್ ರಿಯೂನಿಯನ್ ಆಗುತ್ತೆ ಅಂತ ಬರ್ತಾ ಇಲ್ಲ, ಬಟ್ ಇಲ್ಲಿ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಲೈಫಲ್ಲಿ ಹೊಸ ಒಂದು ಜರ್ನಿ ಸ್ಟಾರ್ಟ್ ಆಗ್ಬೋದು. ನ್ಯೂ ಪರ್ಸನ್ ಎಂಟ್ರಿ ಆಗ್ಬೋದು. ಲೈಕ್ ಅವರು ತುಂಬ ಟ್ರಸ್ಟ್ ವರ್ತಿ ಆಗಿರೋವಂಥವ್ರು, ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಇರುವಂಥ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ಬೋದು. ಇದು ಮೆಸೇಜ್ ಯಾರೆಲ್ಲ ನೆಕ್ಸ್ಟ್ ಮ್ಯಾರೇಜ್ಗೆ ಅಥವಾ ನೆಕ್ಸ್ಟ್ ಲವ್ಗೆ ನೀವು ವೆಯ್ಟ್ ಮಾಡ್ತಾಯಿದ್ರೆ
ಇವ್ರಿಗೆ ಬಂದಿರೋವಂಥ ಮೆಸೇಜ್. ಫ್ಯೂಚರ್ ನಿಮ್ಮದು ಚೆನ್ನಾಗಿರುತ್ತೆ. ಸೊ ಡೋಂಟ್ ಹ್ಯಾವ್ ಟು ವರಿ. ಈ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಡೆಫಿನೆಟ್ಲಿ ಮೂವ್ ಆನ್ ಆಗಿಬಿಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ. ಸೊ ಇದಾಗಿತ್ತು ಜಸ್ಟ್ ಜನರಲ್ ರೀಡಿಂಗ್. ನಿಮ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ ನಾನು ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.